ಮುಂದುವರೆದಿದೆ ಕಳ್ಳರ ಹಾವಳಿ. ರಾತ್ರೋರಾತ್ರಿ ಅಂಗಡಿ ಶಟರ್ ಮುರಿದು ಕಳ್ಳತನ ಮಾಡಿದ್ದಾರೆ. 10ಕ್ಕಿಂತ ಹೆಚ್ಚು ಅಂಗಡಿ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ರಾಬರಿ ಆಗಿದೆ. ಸರ್ಜಾಪುರದ ಕಾಮನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಫೆಬ್ರವರಿ 2ರಂದು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಕೃತ್ಯ ಆಗಿದೆ. ಬೇಕರಿ, ಮೆಡಿಕಲ್ ಶಾಪು, ದಿನಸಿ ಅಂಗಡಿಗಳಲ್ಲಿ ತಮ್ಮ ಕೈ ಚಳಕ ತೋರಿಸಿದ್ದಾರೆ. ದುಬಾರಿ ಬೆಲೆಯ ಚಾಕ್ಲೇಟ್ಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ತಿನ್ನಕ್ಕಲ್ಲ, ಅದು ಮಾರಕ್ಕೆ. ದುಬಾರಿ ಬೆಲೆ ಚಾಕ್ಲೇಟ್ ಕೂಡ ಬಿಡ್ತಾ ಇಲ್ಲ ಕಳ್ಳರು ಅಂತ ಹೇಳಿದ್ರೆ ಅದಷ್ಟರ ಮಟ್ಟಿಗೆ ಅವರಿದ್ದಾರೆ ಅಂತ. ಅವರು ಕಳ್ಳತನದ ಮಾದರಿಗಳು. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು ಕಳ್ಳತನ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, CCTVಲಿ ರೆಕಾರ್ಡ್ ಆಗಿದೆ. ಕಂಪ್ಲೀಟಾಗಿ ಹೆಲ್ಮೆಟ್ಟು, ಮಾಸ್ಕ್ ಎಲ್ಲ ಹಾಕ್ಕೊಂಡು ಬಂದು ಅವರ ಗಾಡಿಗಳೇನಿದೆ ಅವ್ರದ್ದು ನಂಬರ್ ಪ್ಲೇಟು ಅಷ್ಟೊಂದು ಕ್ಲಿಯರಾಗಿ ಗೋಚರ ಆಗ್ತಾ ಇಲ್ಲ. ನೋಡಿ, ಒಳಗಿನ ದೃಶ್ಯ ಇದು. ಚಾಕ್ಲೇಟ್ ಎಲ್ಲ ಕದೀತಾ ಇದ್ದಾನೆ. ಮಕ್ಕಳಿಗೆ ಕಳ್ಳನ ಮಕ್ಕಳಿಗೆ ಕೊಡ್ಲಿಕ್ಕೆ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಕಳ್ತನ, ಏನೇ ಕದ್ರೂ ಕೂಡ ಅದು ಕಳ್ತನನೇ. 1 ರೂಪಾಯಿ ಕದ್ರೂ ಕೂಡ ಅಷ್ಟೇ ಅದು. ಹಾಗಾಗಿ ಪೊಲೀಸರು ಕೂಡ ಈಗ ಬಲೆ ಬೀಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಬೇಕರಿ ಐಟಮ್ಸ್ ಕೂಡ ಬಿಟ್ಟಿಲ್ಲ ಇವರು. ಮೆಡಿಕಲ್ ಶಾಪ್ಗಳಲ್ಲಿ ನಗದೊಂದು ದೋಚಿರ್ತಾರೆ. ಅದು ಬಿಟ್ಟರೆ ಅಲ್ಲೂ ಏನಾದರೂ ಟ್ಯಾಬ್ಲೆಟ್ ಏನಾದರೂ ಕಾಸ್ಟ್ಲಿವು ಅಲ್ಲಿ ತೆಗೆದುಕೊಂಡು ಹೋಗಿರಬಹುದಾ. ಬಟ್ ಈಗ ಎಲ್ಲ ತನಿಖೆ ನಡೀತಾ ಇದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆಗಿರುವಂಥ ಘಟನೆ ಇದು. ಫೆಬ್ರವರಿ 2ಕ್ಕೆ ಪೊಲೀಸರು ಕೂಡ ಈಗ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನೋಡಿ, ಓಪನ್ ಆಗಿ ಶಟರ್ ಮುರಿದು ಯಾರ ಭಯನೂ ಕೂಡ ಇಲ್ಲ ಅಲ್ಲಿ. ಬಹುಶಃ ನಮಗನ್ನಿಸ್ತಾ ಇದೆ ಇದು ಇಲ್ಲಿನ ಕಳ್ಳರೆ ಮಾಡಿರುವಂಥ ಕೃತ್ಯಗಳು ಅಂತ. ಈ ಬಿಹಾರ ಮತ್ತು UP ಗ್ಯಾಂಗ್ಗಳೆಲ್ಲ ಸಣ್ಣ ಪುಟ್ಟ ಕಳ್ಳತನ ಮಾಡಲ್ಲ ಅವರು. ಜ್ಯುವೆಲರಿ ಶಾಪು ಹಂಗವರು ಕೋಟಿನೇ ಅವರು ದರೋಡೆ ಮಾಡೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ನೋಡ್ತಾ ಇದ್ದೀವಿ ಕಳ್ಳರ ಕೈಚಳಕದ CCTV ದೃಶ್ಯಾವಳಿಗಳನ್ನು. ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಗೊತ್ತಾಗ್ತಿದೆಯಾ? ಅನುಮಾನಗಳೇನಾದರೂ ಇದೆಯಾ? ಅಥವಾ ಎಷ್ಟು ಮೌಲ್ಯದಲ್ಲಿ ಕಳ್ಳತನ ಆಗಿರ್ಬೋದು? ಪ್ರಭು, ಏನು ತಡರಾತ್ರಿ ಆಕ್ಯುಪೈ ಇನ್ಸಿಡೆಂಟ್ನಲ್ಲಿ ಏನು ಪೊಲೀಸರು ಈ ಬಗ್ಗೆ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದ ಪೊಲೀಸರು ಆರೋಪಿಗಳಿಗಾಗಿ ಪತ್ತೆಯನ್ನು ಮಾಡ್ತಾ ಇರುವಂತದ್ದು. ಆದ್ರೆ CCTV ಕ್ಯಾಮೆರಾ ಫುಟೇಜ್ಗಳನ್ನ ಪರಿಶೀಲನೆ ನಡೆಸಿದ್ರು ಕೂಡ ಆರೋಪಿಗಳು ಪೊಲೀಸರಿಗೆ ಮಾಹಿತಿ ಸಿಗಬಾರ್ದು ಮತ್ತು ಪೊಲೀಸರು ದಿಕ್ಕನ್ನ ತಪ್ಪಿಸ್ಬೇಕಂತೇಳಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಇವರು CCTV ಕ್ಯಾಮೆರಾ ಫುಟೇಜ್ಗಳು ಗೊತ್ತಾಗುತ್ತೆ ಮತ್ತು ಛಾಯ ಪತ್ತೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇವರು ಮಾಸ್ಕ್ ಅನ್ನು ಧರಿಸಿಕೊಂಡೆ ಕಳ್ಳತನ ಮಾಡಿರುವಂತದ್ದು. ರಾತ್ರಿ 2 ಗಂಟೆ ವೇಳೆಗೆ ಕೃತ್ಯ ನಡೆಸಿದೆ. ಬೇಕರಿ, ಮೆಡಿಕಲ್, ದಿನಸಿ ಅಂಗಡಿಗಳು, ಯಾವ್ಯಾವ ಶಾಪ್ಗಳು ಸಿಗುತ್ತೆ ಸುಲಭವಾಗಿ ಅವನ್ನ ಶೆಲ್ಟರ್ ಅನ್ನು ಮುಟ್ಟು ಕಳ್ಳತನವನ್ನು ಮಾಡ್ಲಿಕ್ಕೆ ಅವಕಾಶಗಳಿರುತ್ತೆ. ಅಂತಹ ಇದನ್ನ ಅವರು ಎಲ್ಲೋ ಕಡೆ ಕೂಡ ಅಂಗಡಿಗಳ ಶೆಲ್ಟರ್ ಅನ್ನು ಮುಡಿದು ಅಲ್ಲಿದ್ದಂತ ವಸ್ತುಗಳಿರ್ಬೋದು, ನಗರ ಇರ್ಬೋದು, ಎಲ್ಲವನ್ನೂ ಕೂಡ ಎತ್ಕೊಂಡು ಪರಾರಿಯಾಗಿರುವಂತದ್ದು. ಸದ್ಯ ಬಗ್ಗೆ ಪ್ರಕರಣ ದಾಖಲು ಮಾಡ್ತಿರುವಂತಹ ಸರ್ಜಾಪುರ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.